ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೊ ನನಗೂ ಪಾರ್ವತಿ ಅವ್ರ ಮೇಲೆ ಸ್ಪೆಷಲ್ ಕನ್ಸರ್ನ್ ಇದೆ. ಅವರು ನನಗೆ ಸ್ಪೆಷಲ್ ಕೇಸ್. ಹಣಕ್ಕೋಸ್ಕರ ನಾನು ಮಾತ್ರೆ ಕೊಟ್ಟಿಲ್ಲ, ನನ್ನ ಮನಸ್ಸಿನ ತೃಪ್ತಿಗೋಸ್ಕರ ಕೊಟ್ಟಿದ್ದೀನಿ. ಈ ನರ್ಸ್ ಬಂದಿರೋದು ನನ್ನನ್ನು ನೋಡ್ಕೊಳ್ಳೋದಕ್ಕೆ, ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ. ಆದರೆ ಪಾರ್ವತಿ ಅಕ್ಕನ ಯಾಕೆ ನೋಡೋದಕ್ಕೆ ಹೋಗಿದ್ರು? ಅವ್ರಿಗೆ ಯಾವ ಮಾತ್ರೆ ಕೊಟ್ಟು ಬಂದಿದ್ದಾರೆ? ಅಂದರೆ ಪಾರ್ವತಿ ಅಕ್ಕಂಗೆ ಏನಾದರೂ ಆರೋಗ್ಯದ ಸಮಸ್ಯೆ ಆಗಿದೆಯಾ? ಮಾವನೇ ಮಾತ್ರೆ ಕೊಟ್ಟು ಬರೋದಕ್ಕೆ ಕಳಿಸಿದ್ರು ಅಂದರೆ ಖಂಡಿತ ಅವರಿಗೆ ಪಾರ್ವತಿ ಅಕ್ಕಂಗೆ ಏನಾಗಿದೆ ಅನ್ನೋದು ಗೊತ್ತಿರುತ್ತೆ. ಅವರನ್ನೇ ಕೇಳಿ ತಿಳ್ಕೊಳ್ಬೇಕು. ನಿನ್ನನ್ನು ನನ್ನ ಮಗಳ ಥರ ಭಾವಿಸ್ತಿದ್ದೇನಮ್ಮ. ಅದಕ್ಕೆ ನನ್ನ ಹೆಂಡತಿ ಹತ್ರನೂ ಹೇಳೋಕ್ಕಾಗ್ದಿರೋ ಸೀಕ್ರೆಟ್ನ ನಿನ್ಗೆ ಹೇಳ್ಕೊಂಡೆ. ಯಾವ ಸೀಕ್ರೆಟ್ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ನಮ್ಮ ಚಿಕ್ಕ ಸೊಸೆನ ಹೇಗೆ ನೋಡ್ಕೋತೀಯೋ ಅದೇ ಥರ ನಮ್ಮ ಹಿರಿ ಸೊಸೆನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳಮ್ಮ. ಯಾಕಂದರೆ ಜನನಿ ಮಾತ್ರ ಅಲ್ಲ, ನಮ್ಮ ಹಿರಿ ಸೊಸೆ ಪಾರ್ವತಿ ಕೂಡ ನಮ್ಮ ವಂಶದ ಕುಡಿಗೆ ತಾಯಿ ಆಗ್ತಿದ್ದಾಳೆ. ಅಕ್ಕನು ತಾಯಿ ಆಗ್ತಾ ಇದ್ದಾರ? ನಿಮ್ಮ ಮಾವ ಆ ಪಾರ್ವತಿಗೆ ಏನೇನ್ ಇಷ್ಟ ಅಂತೆಲ್ಲ ಕೇಳ್ಕೊಂಡು ಮಾಡಿಸ್ಕೊಂಡು ತಗೊಂಡು ಕೊಡೋಕ್ ಹೋಗಿದ್ದಾರೆ. ರಘು, ಹಾಗಾದ್ರೆ ಇನ್ನೊಂದು ಕೊಡಪ್ಪ. ಯಾರಿಗೆ ರಘು? ಪಾರ್ವತಿಗೆ. ಪಾರ್ವತಿಗೆ ಹಾಲು ತಗೊಂಡು ಕೊಟ್ಟಿದ್ದು ಅಖಿಲ ಗೊತ್ತಾಗ್ಲಿಲ್ಲ. ಪಾರ್ವತಿ ಅಕ್ಕನು ತಾಯಿ ಆಗ್ತಾ ಇದ್ದಾರ? ಆದ್ರೆ ಈ ವಿಷಯ ಮಾವಂಗ್ ಗೊತ್ತು, ಖಂಡಿತವಾಗ್ಲೂ ಅತ್ತೆ ಗೊತ್ತಿರಲ್ಲ. ರಘುರಾಮ್ ಸರ್ಗೆ ಏನಂತ ಹೇಳಿ? ಈ ಮಾತ್ರನ ನಿಮಗೆ ಕೊಡೋದಕ್ಕೆ ಹೇಳಿದ್ದೆ ಅವರು. ಅಯ್ಯೋ, ನನ್ ಮಾತ್ರೆ ತಗೊಳ್ಳೋದನ್ನೇ ಮರ್ತು ಹೋದ್ನಲ್ಲ. ಅಕ್ಕ ಅಕ್ಕ, ಅಕ್ಕ ಹೇಗಿದ್ದೀರಾ? ಇವತ್ತು ಮನೇಲಿ ಎಳ್ಳುಂಡೆ ಮಾಡಿದ್ರು. ನನಗೆ ಅಂತ ಅಲ್ಲ, ಮನೇಲಿ ಮಿಕ್ಕವ್ರು ಎಲ್ರು ಇದಾರಲ್ಲ, ಎಲ್ರು ತಿನ್ಲಿ ಅಂತ. ನಾನ್ ತಿನ್ನಕ್ಕಾಗಲ್ಲ, ನಾನ್ ಬಸ್ರಿ ಅಲ್ವಾ. ಆದ್ರೆ ನೀವ್ ಬಸ್ರಿ ಅಲ್ಲ ಅಲ್ವಾ, ಅದಕ್ಕೆ ನಿಮಗ್ ಕೊಟ್ಟು ಹೋಗೋಣ ಅಂತ ಬಂದೆ. ಹಬ್ಬಗಳಲ್ಲೂ ಅಮ್ಮನ ಆಶೀರ್ವಾದ ಸಿಗ್ತಾ ಇಲ್ಲ. ಅವ್ರ ಮುಖ ನೋಡೋದಕ್ಕೂ ಅವಕಾಶಕ್ಕೋಸ್ಕರ ಕಾಯೋ ಥರ ಆಗಿದೆ. ನನಗಂತೂ ನಾವು ಯಾವಾಗ ಅತ್ತೆಮ್ಮನ ಹತ್ರ ಕ್ಷಮೆ ಕೇಳಿ ಆ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಪ್ರತಿದಿನ ಅಮ್ಮನ ಮುಖ ನೋಡೋ ಅದೃಷ್ಟ ಯಾವಾಗ ಸಿಗುತ್ತೋ ಅಂತ ಅನಿಸ್ಬಿಟ್ಟಿದೆ. ಇಲ್ಲಿ ಅಖಿಲಾನು ನೆಮ್ಮದಿಯಾಗಿಲ್ಲ.
ಅಖಿಲ ಮನಸ್ಸನ್ನ ನೋಯಿಸಿ ಮನೆಯಿಂದ ಹೊರಗೆ ಬಂದಿದ್ದಕ್ಕೆ ಅಲ್ಲಿ ಆದಿತ್ಯ ಪಾರ್ವತಿನೂ ನೆಮ್ಮದಿಯಾಗಿಲ್ಲ. ಅವರು ಒಳ್ಳೆ ಉದ್ದೇಶ ಇಟ್ಕೊಂಡೆ ಮನೆಯಿಂದ ಹೊರಗೆ ಹೋಗಿರ್ಬೋದು, ಆ ನಂಬಿಕೆ ನನಗಿದೆ. ಆದರೆ ಆ ಉದ್ದೇಶ ಯಾವಾಗ ಈಡೇರುತ್ತೋ? ಅವರು ಮನೆಯಿಂದ ಹೊರಗೆ ಬಂದಿರೋ ಉದ್ದೇಶ ಒಳ್ಳೆಯದೇ ಇರ್ಬೋದು ಅಪ್ಪರಿಗೆ. ಆದರೆ ಇದರಿಂದ ಅಮ್ಮ ಮಗ ಎಲ್ಲಿ ದೂರ ಆಗ್ತಿದ್ದಾರೋ ಅಂತ ಭಯ ಆಗುತ್ತೆ ಅಪ್ಪರೇ. ಅಮ್ಮ ಮಗ ಅತ್ತೆ ಸೊಸೆ ಇವ್ರಗಳ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗ್ಬಿಡುತ್ತೇನೋ ಅಂತ ಹೆದರಿಕೆ ಆಗ್ತಿದೆ. ಅದಕ್ಕೆ ನಾವಿಬ್ಬರು ಪರಿಹಾರ ಹುಡುಕ್ಬೇಕು ಅಪ್ಪರೇ. ಮೊದಲು ಅಮ್ಮ ಮಗನ ಹತ್ರ ಮಾಡೋದಕ್ಕೆ ನೋಡೋಣ, ಆಮೇಲೆ ಅತ್ತೆ ಸೊಸೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು. ಇದಕ್ಕೆ ನೀವೇ ಏನಾದರೂ ಪರಿಹಾರ ಹುಡುಕ್ಬೇಕು ಅಪ್ಪರೇ. ನಿಜ ಹನುಮಂತು, ಒಬ್ರ ಮುಖ ಒಬ್ರು ನೋಡಲಿಲ್ಲ ಅಂದರೆ ಮುಂದೆ ದೊಡ್ಡ ಸಮಸ್ಯೆ ಆಗ್ಬೋದು. ಅದಕ್ಕೆ ಬೆಳಗಾದ್ರೆ ಅಮ್ಮ ಮಗ ಇಬ್ರು ಒಬ್ರ ಮುಖ ಒಬ್ರು ನೋಡೋ ಹಾಗೆ ಮಾಡಬೇಕು. ಹೌದು ಅಪ್ಪರೇ, ದಿನ ಬೆಳಗಾದ್ರೆ ದೊಡ್ಡ ಯಜಮಾನರು ಅಮ್ಮನ ಮುಖ ನೋಡೋಕೆ ಆಗ್ತಿಲ್ವಲ್ಲ, ಅಮ್ಮನ ಮುಖ ನೋಡೋದಕ್ಕೆ ಅವಕಾಶಕ್ಕೋಸ್ಕರ ಕಾಯ್ತಿರ್ಬೇಕಲ್ಲ ಅಂತ ತುಂಬ ಸಂಕಟ ಪಡ್ತಿದ್ದಾರೆ ಅಪ್ಪರೇ. ಇದನ್ನ ಹೇಗಾದರೂ ಮಾಡಿ ನಾವು ಸರಿ ಮಾಡಬೇಕು. ಆದರೆ ಹೇಗೆ? ಯೋಚನೆ ಮಾಡೋಣ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರಲೇಬೇಕು. ಈಗ ಆ ಪರಿಹಾರ ಹುಡುಕೋ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ಅದಕ್ಕೂ ಮುಂಚೆ ನಾವು ಮಾಡಬೇಕಾಗಿರೋ ಕೆಲಸ ಒಂದಿದೆ. ಏನದು ಅಪ್ಪರೇ? ಬರೀ ಎಳ್ಳುಂಡೆ ಮಾತ್ರ ಅಲ್ಲ, ನಿಮಗೆ ಇಷ್ಟವಾದ ಅನಾನಸ್ಸು, ಪಪಾಯ ಹಣ್ಣು ಎಲ್ಲ ತಂದಿದ್ದೀನಿ. ನೀವೆಲ್ಲ ತಿನ್ಬೋದಲ್ವಾ? ನೀವೇನು ಬಸ್ರಿ ಅಲ್ವಲ್ಲ? ತಗೊಳ್ಳಿ. ನಾನು ತಿಂದೇ ಇದ್ರೇನಂತೆ, ಇಸ್ಕೊಂಡಿಟ್ರೆ ಗಣಿ ಅಪ್ಪ ಯಜಮಾನ್ರು ತಿಂತಾರೆ. ಅದನ್ನ ಅಲ್ಲಿಟ್ಟಿರು, ನಾನು ಆಮೇಲೆ ತಿಂತೀನಿ. ಅದೇಗಾಗತ್ತೆ? ಆಮೇಲೆ ಅಂದ್ರೆ ಯಾವಾಗ ತಿಂತೀರಾ? ನೀವೀಗ ನನ್ನ ಕಣ್ಣು ಮುಂದೆನೆ ತಿನ್ಬೇಕು. ತಗೊಳ್ಳಿ, ತಿನ್ನಿ. ಮೊದಲೇ ಬಿಸಿಲಿದೆ, ಈ ಸಮಯದಲ್ಲಿ ನನಗೆ ಎಳ್ಳುಂಡೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಹೌದಾ? ಹೋಗ್ಲಿ ಬಿಡಿ. ಹೋಗ್ಲಿ. ಅನಾನಸ್ ಇದೆ, ಪಪ್ಪಾಯ ಇದೆ, ಎರಡಲ್ಲಿ ಯಾವ್ದು ತಿಂತೀರಾ? ಇರಿ, ನಾನು ಹೋಗಿ ಕಟ್ ಮಾಡ್ಕೊಂಡು ಬರ್ತೀನಿ. ಯಾವುದು ಬೇಡ ನನಗೆ. ಯಾಕೆ ಬೇಡ? ಅಲ್ಲ, ಏನಕ್ಕ ನೀವು ಒಳ್ಳೆ ನಿಜವಾಗ್ಲೂ ಬಸ್ರಿ ಹೆಂಗಸು ಹೀಟ್ ಪದಾರ್ಥಗಳನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಡ್ತಾ ಇದ್ದೀರಾ? ನೀವು ನಿಜವಾಗ್ಲೂ ಬಸ್ರಿ ಏನಲ್ಲ ತಾನೆ? ಇದ್ರೆ ಹೇಳಿ, ಆಮೇಲೆ ನನಗೆ ಗೊತ್ತಿಲ್ಲದೆ. ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಹೌದಾ? ಮತ್ತೆ ಇನ್ನೇನಕ್ಕೆ ಭಯ? ನೀವೀಗ ಬಸ್ರಿ ಅಲ್ಲ ಅಂದಮೇಲೆ ಇದನ್ನೆಲ್ಲ ತಿನ್ಬೋದು ತಾನೆ? ಇರಿ, ನಾನು ಈಗಲೇ ಹೋಗಿ ಕಟ್ ಮಾಡ್ಕೊಂಡು ಬರ್ತೀನಿ. ಬೇಡಮ್ಮ, ಅವಳದನ್ನೆಲ್ಲ ತಿನ್ನೋ ಹಾಗಿಲ್ಲ. ಯಾಕೆ ತಿನ್ನೋ ಹಾಗಿಲ್ಲ? ಯಾಕೆ ಅಂದರೆ ಇನ್ನೂ ಸತ್ಯನ ಮುಚ್ಚಿಡೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಾ? ಪಾರ್ವತಿ ಅಕ್ಕ ಕೂಡ ಬಸ್ರಿ ಅಂತ ಯಾಕೆ ಯಾರು ಬಾಯ್ ಬಿಡ್ತಿಲ್ಲ?
ಏನು ವಿಷಯ? ಅದು ಮ್ಯಾಮ್, ನಮಗೆ ನಿಮ್ಮ ಪರ್ಮಿಷನ್ ಬೇಕಿತ್ತು ಮ್ಯಾಮ್. ಪರ್ಮಿಷನ್ ಯಾವುದಕ್ಕೆ? ದೊಡ್ಡ ಯಜಮಾನರಿಗೆ ಪಾರ್ವತಿಗೆ ಬಣ್ಣ ಹಚ್ಚಿ ಹಬ್ಬದ ಶುಭಾಶಯ ಹೇಳೋದಕ್ಕೆ ನಿಮ್ಗೆ ಒಪ್ಪಿಗೆ ಬೇಕಾಗಿತ್ತು ಅಮ್ಮವ್ರೆ. ಈ ಮನೆ 2 ಭಾಗ ಆಗಿರಬಹುದು, ಆದರೆ ನಾವು ನಿಮ್ಮೆಲ್ರಿಗೂ ಸೇರಿದವರು. ನಮಗೆ ನೀವೆಲ್ಲರೂ ಬೇಕು ಅಮ್ಮ. ದಯವಿಟ್ಟು ಸ್ವಲ್ಪ ಹೊತ್ತು ಹೋಗಿ ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮವರೇ. ಈ ವಿಷಯನ ಗಣಿ ನನ್ನ ಹತ್ರ ಹೇಳಿಲ್ಲ. ನಾನು ಒಬ್ಳು ಬಸ್ರಿ ಹೆಂಗಸು ಅಕ್ಕ, ಇನ್ನೊಬ್ಬ ಬಸ್ರಿ ಹೆಂಗಸಿನ ಮುಕ್ತಲಾಗೋ ಬದಲಾವಣೆ, ಆ ಸಂಭ್ರಮ ನೆಮ್ಮದಿನ ನೋಡಿನೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ತಟ್ಟಿ ನಾನಲ್ಲ. ಆಸ್ತಿಲ್ ಪಾಲ್ ಕೇಳಿದ್ದಕ್ಕೆ ನೀವು ಉಸ್ಲು ತುಳಿಬಾರ್ದು ಅಂತ ಅತ್ತೆ ನಿಮಗೆ ಕಂಡೀಷನ್ ಹಾಕಿ ಮನೆಯಿಂದ ಹೊರಗಡೆ ಹಾಕಿದ್ರು ನೀವು ನೆಮ್ಮದಿಯಾಗಿರೋದನ್ನ ನೋಡಿ ನಾನು ಸರ್ಪ್ರೈಸ್ ಆಗಿದ್ದೆ. ನಿಮ್ಮ ತಂದೆ ನಿಮ್ಮನ್ನು ಒಪ್ಕೊಂಡು ಈ ಮನೇಲಿ ಆಶ್ರಯ ಕೊಟ್ಟಿರೋ ನೆಮ್ಮದಿ ಅದು ಅಂತ ಅಂದ್ಕೊಂಡಿದ್ದೆ. ಅತ್ತೆ ನನಗೋಸ್ಕರ ಮಾಡಿದ ತಿಂಡಿಗಳನ್ನೆಲ್ಲ ಮಾವ ನಿಮಗೋಸ್ಕರ ತಂದಾಗ ಅದು ನಿಮ್ಮ ಮೇಲಿನ ಪ್ರೀತಿಗೆ ಅಂತ ಅಂದ್ಕೊಂಡು ಅದಕ್ಕೆ ವಿಶೇಷವಾದ ಅರ್ಥನ ಕೊಡೋದಕ್ಕೆ ಹೋಗಲಿಲ್ಲ. ಬಟ್ ಮಾವ ಆ ನರ್ಸ್ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ನನಗೆ ಕನ್ಫರ್ಮ್ ಆಯಿತು. ನೀವು ಬಸ್ರಿ ಅಂತ ಈ ಮನೇಲಿ ಎಲ್ರಿಗೂ ಗೊತ್ತು, ಆ ಮನೇಲಿ ಮಾವಂಗೆ ಗೊತ್ತು. ಆದರೆ ಈ ವಿಷಯನ ನನ್ನಿಂದಾನೇ ಮುಚ್ಚಿಟ್ಬಿಟ್ರಲ್ಲ. ನಾನು ನಿಮಗೆ ಅಷ್ಟೊಂದು ಬೇಡವಾದೊಳಾಗ್ಬಿಟ್ನಾ? ಅಯ್ಯೋ ಹಾಗಲ್ಲ ಜನನಿ, ನೋಡು ಬಸ್ರಿ ಹೆಂಗಸು ಈ ರೀತಿಯೆಲ್ಲ ಅಳಬಾರ್ದು. ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡು. ಜಾನಿ, ಈ ವಿಷಯನ ಅಮ್ಮಂಗೆ ಹೇಳಿಲ್ಲ ತಾನೆ? ನನಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅತ್ತೆ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಮಾವನೇ ಇನ್ನೂ ಈ ವಿಷಯ ಹೇಳಿಲ್ವಲ್ಲ, ನಾನು ಹೇಳಿದ್ರೆ ಸರಿ ಹೋಗಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಥ್ಯಾಂಕ್ ಗಾಡ್. ಯಾಕೆ ಭಾವ, ಅತ್ತೆಗೆ ಈ ವಿಷಯ ಹೇಳೋ ಉದ್ದೇಶ ನಿಮಗಿಲ್ವಾ? ಸದ್ಯಕ್ಕೆ ಹೇಳೋ ಉದ್ದೇಶ ಇಲ್ಲ ಜನನಿ. ಅತ್ತೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದಕ್ಕೆ ಹೇಗೆ ಈ ವಿಷಯನ ಅವ್ರ ಮುಂದೆ ಹೇಳೋದು ಅಂತ ಭಯನಾ? ನಾನು ಹೇಳ? ದಯವಿಟ್ಟು ಹೇಳಬೇಡ, ಅದಕ್ಕಿನ್ನ ಕಾಲ ಕೂಡ ಬಂದಿಲ್ಲ. ಜಾನಿ, ಅಮ್ಮಂಗೆ ಈ ವಿಷಯ ಹೇಳೋದು ಬೇಡ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ ಅಮ್ಮ. ಆದರೆ ಆ ವಿಷಯನ ಈಗ ಕೆತ್ಕೋದು ಬೇಡ. ಹೇಳೋ ಸಮಯ ಬಂದಾಗ ನಾವೇ ಈ ವಿಷಯನ ಅಮ್ಮಂಗೆ ಹೇಳ್ತೀವಿ. ಅಲ್ಲಿವರೆಗೂ ನೀನೇ ಈ ವಿಷಯನ ಅಮ್ಮಂಗೆ ಹೇಳಲ್ಲ ಅಂತ ಭಾಷೆ ಕೊಡು. ದಯವಿಟ್ಟು ಭಾಷೆ ಕೊಡು ಜನನಿ. ಸರಿ, ಈಗ ಎಲ್ಲರೂ ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಎಲ್ಲರೂ ಹೋಳಿ ಹಬ್ಬ ಆಚರಿಸೋಣ.
ನೀನ್ ಯಾಕಮ್ಮ ಇದನ್ನೆಲ್ಲ ಮಾಡಕೋದೆ? ಇವತ್ತು ನಮ್ಮ ಅಕ್ಕ ಭಾವ ಜೊತೆ ಹೋಳಿ ಹಬ್ಬ ಆಚರಿಸೋಣ ಅಂತ ಇದನ್ನೆಲ್ಲ ಮಾಡಿದೀನಿ. ಅವರು ಒಪ್ಕೊಂಡಿದ್ದಾರೆ, ಬಟ್ಟೆ ಬದಲಾಯಿಸ್ಕೊಂಡು ಬರೋದಿಕ್ ಹೋಗಿದ್ದಾರೆ. ಓ ಹೌದಾ, ಒಳ್ಳೇದಾಯ್ತು. ಅಲ್ಲಮ್ಮ, ನನಗೂ ಒಂದು ಮಾತು ಹೇಳಿದಿದ್ರೆ ನಿನ್ ಜೊತೆ ಬಂದ್ಬಿಡ್ತೀನಲ್ಲ ನಾನು. ಯಾಕಮ್ಮ ಕಣ್ಣೀರು? ಪಾರ್ವತಿ ಅಕ್ಕ ತಾಯಿ ಆಗ್ತಿರೋ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ನಾನೀಗ ನಿಮ್ಮೆಲ್ಲರ ಹತ್ರ ಗಂಭೀರವಾಗಿ ಮಾತಾಡಬೇಕು. ಎಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ಳಿ. ನಾನು ತಾಯಿ ಆಗ್ತಾ ಇರೋ ವಿಚಾರ ಅರ್ಸನ್ ಕೋಟೆಲಿದ್ದಾಗಲೇ ನನಗೆ ಗೊತ್ತಾಯ್ತು. ಆದರೆ ನಮ್ಮ ಯಜಮಾನ್ರಿಗೆ ಹೇಳೋಕ್ಕೂ ಮುಂಚೆ ಅಳ್ದು ತೂಗಿ ಯೋಚನೆ ಮಾಡಿ ಹೇಳಿದ್ದೀನಿ. ಏನೋ ಪಾಪ, ಬೆಳಗಾದ್ರೆ ನೀನು ನಮ್ಮ ಜೊತೆನೇ ಇರ್ತೀಯ, ನೀನು ತಾತ ಆಗ್ತಿರೋ ವಿಚಾರ ನಿನಗೂ ಗೊತ್ತಾದ್ರೆ ಸಂತೋಷ ಪಡ್ತೀಯ ಅಂತ ಹೇಳಿದ್ರೆ ನೀನು ಯಾಕೆ ಎಲ್ರಿಗೂ ಹೇಳ್ತಾ ಇದೀಯಾ? ನೀನು ಮಾಡಿದ ತಪ್ಪಲ್ವಾ? ನಿನಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ವಿ ತಾನೆ? ಆದರೂ ನೀನು ಹೋಗಿ ನಿಮ್ಮಪ್ಪ ಅವ್ರ ಹತ್ರ ಹೇಳ್ದೆ. ಯಾಕೆ ಹೇಳ್ದೆ? ಪಾಪ ಅಪ್ಪವರು ಆಣೆ ಮಾಡ್ತಿದ್ರು, ಹೇಳ್ಬೇಕಾಯ್ತು ಅಂತ ಹೇಳಿದ್ನಲ್ಲ ಅವತ್ತೇ. ಗಂಡ ಹೆಂಡತಿ ಇಬ್ರು ಒಳ್ಳೇದಾಯ್ತು ಅಂತ ಹೊಗಳಿದ್ರಿ. ಸರಿ, ಹೋಗ್ಲಿ ಬಿಡು. ಮಾವ, ಗುಟ್ಟನ್ನ ನಿಮ್ಮ ಹತ್ರನೇ ಇಟ್ಕೋಬೇಕಿತ್ತು ತಾನೆ? ಅದು ಬಿಟ್ಬಿಟ್ಟು ಆ ನರ್ಸಮ್ಮನ ಹತ್ರ ಯಾಕೆ ಹೇಳಿದ್ರಿ? ನೀವು ಅವರು ಮಾತಾಡೋವಾಗ್ಲೇ ಜನನಿಗೆ ಈ ವಿಷಯ ಗೊತ್ತಾಗಿದ್ದು. ಸಾರಿ ಟೀಚರ್, ಗೊತ್ತಾಗ್ಲಿಲ್ಲ. ನೋಡಿ, ನಾನು ಹೇಳೋದನ್ನ ನೀವೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಇಲ್ಲಿಗೆ ಮುಗಿಬೇಕು. ನೋಡು ಜನನಿ, ನನ್ನ ಮೈದ್ನಂಗೂ ಕೂಡ ಗೊತ್ತಾಗೋಯ್ತು. ಆಗ್ಲೇನೆ ಫೋನ್ ಮಾಡಿ ನಿನ್ ಚಿಕ್ಕಪ್ಪ ಆಗ್ತಿದ್ಯಾ ಪ್ರೀತು ಅಂತ ಹೇಳ್ಬಿಟ್ಟೆ. ಸದ್ದು ನೋಡಿ, ಈ ವಿಷಯ ಇಲ್ಲಿಗೆ ಮುಗಿಬೇಕು. ಅತ್ಯಮ್ಮನ್ ಕಿವಿಗೆ ಬೀಳ್ಬಾರ್ದು. ಅರ್ಥ ಆಯ್ತಾ? ಸರಿ ಮೇಡಮ್. ಹೋಗ್ಲಿ ಬಿಡಿ, ಈಗ್ಲಾದ್ರೂ ಹೋಳಿ ಆಡೋಣವಾ? ಬನ್ನಿ. ಹೋಳಿನ ಸೆಲೆಬ್ರೇಟ್ ಮಾಡೋಕ್ಕಿಂತ ಮುಂಚೆ ಪಾರು ಮೇಡಮ್ಗೆ ನಾನು ಕ್ಲಾಸ್ ತಗೋಬೇಕು. ಪಾರು ಮೇಡಮ್, ಸ್ವಲ್ಪ ಸೈಡಿಗೆ ಬರ್ತೀರಾ? ಹೋದ ವರ್ಷದ ಥರ ಈ ವರ್ಷ ಓಡಾಡ್ಕೊಂಡೆಲ್ಲ ಹೋಳಿ ಆಚರಿಸೋ ಹಾಗಿಲ್ಲ. ಯಾಕೆ ಅಂದರೆ ನಮ್ಮ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಇದೆ, ನೆನಪಿದೆ ತಾನೇ? ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದ್ರೆ ಸೆಲೆಬ್ರೇಷನ್ ಶುರು ಮಾಡೋಣವಾ? ಎಸ್, ಡನ್. ನಮ್ಮನ್ನ ಬಿಟ್ಟು ಅದು ಯಾಕೆ ಹೋಳಿ ಆಚರಿಸ್ತೀರಾ? ನೀವೆಲ್ಲರೂ ಇಲ್ಲಿ? ನಾವೆಲ್ಲರೂ ಅಖಿಲಮ್ಮ ಅವ್ರು ಕೇಳ್ಕೊಂಡೆ ಬಂದಿದ್ದು ಅನ್ಬಂತು. ಈಗ ಹೋಳಿ ಹಬ್ಬನ ಭರ್ಜರಿ ಆಚರಿಸೋಣ. ಈ ಬಣ್ಣ ಯಾವ್ದು ಗೊತ್ತಾ ಅಕ್ಕ? ಅತ್ತೆ ನಮ್ಮ ಕೈಯಾರೆ ತಾವೇ ತಯಾರು ಮಾಡಿರೋದು. ಅವ್ರ ಆಶೀರ್ವಾದ ನಿಮಗೆ ಸಿಗ್ಲಿ ಅಂತ ಇದನ್ನ ತಂದಿದ್ದೀನಿ.
ಪಾರ್ವತಿ, ಹೋದ ವರ್ಷ ನಿನ್ನ ಮನ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಕಡೆ. ಇನ್ನು ಯಾವತ್ತೂ ನಿನಗೆ ನೋವಾಗೋ ಥರ ನಾನು ನಡ್ಕೊಳ್ಳೋದಿಲ್ಲ. ಇನ್ನು ಮುಂದೆ ನಿನ್ನ ಬದುಕಲ್ಲಿ ಯಾವಾಗಲೂ ರಂಗು ತುಂಬಿರಲಿ. ಎಲ್ರು ಇವಾಗ ಗೋಳಿ ಆಚರಿಸೋಣ. ಚೆನ್ನಪ್ಪ ಸಾವಧಾನ. ಅರಸನಕೋಟೆ ಸೊಸೆಂದ್ರು ಪ್ರತಿ ವರ್ಷದ ಥರ ಕುಣಿದಾಡ್ಕೊಂಡು ಹೋಳಿ ಆಚರಿಸೋಕ್ಕಾಗಲ್ಲ. ನೀನು ಎಂಜಾಯ್ ಮಾಡಿ.